ಹಚ್ಚ ಹಸಿರಿನ ಕಾಡಿನಲ್ಲಿ ರಾಜು ಎಂಬ ಕುತೂಹಲಕಾರಿ ಪುಟ್ಟ ಮೊಲ ಮತ್ತು ತನು ಎಂಬ ಬುದ್ಧಿವಂತ ಮುದುಕ ಆಮೆ ವಾಸಿಸುತ್ತಿತ್ತು. ಅವರು ಉತ್ತಮ ಸ್ನೇಹಿತರಾಗಿದ್ದರು ಮತ್ತು ಕಾಡಿನಲ್ಲಿ ಒಟ್ಟಿಗೆ ಅನ್ವೇಷಿಸಲು ಇಷ್ಟಪಟ್ಟರು. ಒಂದು ದಿನ ಭಾರೀ ಬಿರುಗಾಳಿಯು ಕಾಡಿಗೆ ಅಪ್ಪಳಿಸಿತು ಮತ್ತು ದೊಡ್ಡ ಮರವೊಂದು ಬಿದ್ದು ಹತ್ತಿರದ ನದಿಯ ಏಕೈಕ ಮಾರ್ಗವನ್ನು ನಿರ್ಬಂಧಿಸಿತು. ಅಲ್ಲಿ ಎಲ್ಲಾ ಪ್ರಾಣಿಗಳು ನೀರು ಕುಡಿಯಲು ಹೋದವು. ಅರಣ್ಯ ಪ್ರಾಣಿಗಳು ಚಿಂತಿತರಾಗಿದ್ದರು ಮತ್ತು ನದಿಗೆ ಹೇಗೆ ಹೋಗಬೇಕೆಂದು ತಿಳಿಯಲಿಲ್ಲ. ರಾಜು ಚಿಕ್ಕವನು ಕ್ಷಿಪ್ರನಾಗಿದ್ದು ಮರದ ಮೇಲೆ ನೆಗೆಯಲು ಬಯಸಿದನು, ಆದರೆ ಅದು ತುಂಬಾ ಎತ್ತರವಾಗಿತ್ತು. ನಿಧಾನವಾದರೂ ತನುವಿಗೆ ಒಂದು ಉಪಾಯ ಹೊಳೆಯಿತು. ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ರಾಜು ಕೆಲವು ಸಣ್ಣ ಕೊಂಬೆಗಳನ್ನು ಸಂಗ್ರಹಿಸಬಹುದು, ಆದರೆ ತನು ತನ್ನ ಬಲವಾದ ಭುಜದಿಂದ ಬಿದ್ದ ಮರವನ್ನು ತಳ್ಳಲು ಬಳಸಿದನು. ಗಂಟೆಗಳ ತಂಡದ ಕೆಲಸದ ನಂತರ ಅವರು ಯಶಸ್ವಿಯಾಗಿ ಮಾರ್ಗವನ್ನು ತೆರವುಗೊಳಿಸಿದರು. ಪ್ರಾಣಿಗಳು ತಮ್ಮ ಶೌರ್ಯ ಮತ್ತು ತಂಡದ ಕೆಲಸಕ್ಕಾಗಿ ಹುರಿದುಂಬಿಸಿದವು. ಕ್ಷಿಪ್ರವಾಗಿರುವುದು ಯಾವಾಗಲೂ ಸಾಕಾಗುವುದಿಲ್ಲ ಎಂದು ರಾಜು ಅರಿತುಕೊಂಡರು ಮತ್ತು ಕೆಲವೊಮ್ಮೆ ತಾಳ್ಮೆ ಮತ್ತು ಯೋಜನೆ ಎಲ್ಲಾ ವ್ಯತ್ಯಾಸಗಳನ್ನು ಮಾಡುತ್ತದೆ ಎಂದು ತನು ಕಲಿತರು. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಎಂತಹ ಸವಾಲನ್ನು ಎದುರಿಸಬಹುದು ಎಂಬುದು ಆ ದಿನದಿಂದಲೇ ಅರಣ್ಯ ಪ್ರಾಣಿಗಳಿಗೆ ಗೊತ್ತಿತ್ತು. ಈ ಕಥೆಯು ಟೀಮ್ ವರ್ಕ್, ತಾಳ್ಮೆ ಮತ್ತು ಒಬ್ಬರ ವಿಶಿಷ್ಟ ಸಾಮರ್ಥ್ಯದ ಮಹತ್ವವನ್ನು ಎಲ್ಲರಿಗೂ ಕಲಿಸಿತು.